ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನನ್ನ ಗಾರ್ಡನ್ನಲ್ಲಿರೋ ಇನ್ನೊಂದು ಪ್ಲ್ಯಾಂಟನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಈ ಪ್ಲ್ಯಾಂಟ್ ನೋಡಿ, ಜಿರೇನಿಯಮ್ ಅಂತ ಈ ಪ್ಲ್ಯಾಂಟ್ ಹೆಸರು. ಈ ಪ್ಲ್ಯಾಂಟಲ್ಲಿ ಈ ಥರ ಫ್ಲವರ್ಸ್ ಬಿಡುತ್ತೆ. ಹಿಂಗೆ ಬಾಲ್ ಥರ ಕಾಣಿಸುತ್ತೆ ನೋಡೋದಕ್ಕೆ. ತುಂಬ ಬುಷಿಯಾಗಿರುತ್ತೆ ಈ ಫ್ಲವರ್ಸು. ಒಂದೊಂದು ಹೂವನ್ನು ಕೂಡ ಸಪ್ರೇಟ್ ಮಾಡಿ ತೆಗಿಬೋದು, ನಾವು ತೆಗಿತೀವಿ ಅಂತ ಅಂದರೆ. ಎಷ್ಟು ಸುಮಾರು ಒಂದು 15-20 ಡೇಸ್ ಇರುತ್ತೆ ಈ ಫ್ಲವರ್ಸು. ತುಂಬ ಬಿಸಿಲು ಜಾಸ್ತಿ ಆದರೆ ಈ ಥರ ಯೆಲ್ಲೋ ಕಲರ್ ಬರುತ್ತೆ ಎಲೆಗಳೆಲ್ಲ. ಇದು ಬಂದು ಆರೆಂಜ್ ಕಲರ್ ಇದೆ ನೋಡಿ. ಆ್ಯಕ್ಚುಲಿ ಇದರಲ್ಲಿ ಪಿಂಕು, ವೈಟು, ಆರೆಂಜು, ರೆಡ್ಡು ತುಂಬ ಕಲರ್ಸ್ ಇದೆ. ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಇದು ಬಂದು ಆರೆಂಜ್ ಕಲರ್ ಇದೆ. ನಮ್ಮ ಗಾರ್ಡನಲ್ಲಿ 2 ಕಲರ್ ಇದೆ ಇದು. ಈ ಗಿಡವನ್ನು ಕಟ್ಟಿಂಗ್ಸಿಂದ ಕೂಡ ನಾವು ಪ್ರಾಪಗೇಟ್ ಮಾಡಿ ಬೆಳೆಸ್ಬೋದು. ಹಾಗೆಯೇ ಈ ಗಿಡಕ್ಕೆ ತುಂಬ ನೀರು ಹಾಕಬಾರ್ದು. ತುಂಬ ನೀರು ಹಾಕ್ತಾ ಹೋದರೆ ಏನಾಗುತ್ತೆ ಅಂದರೆ ಬೇರಿಂದ ಕೊಳ್ತಂಗಾಗಿರುತ್ತೆ. ಅದು ಹಂಗೆ ಕಡ್ಡಿ ಹಾಳಾಗ್ತಾ ಬರುತ್ತೆ, ಗಿಡನೂ ಹಾಳಾಗುತ್ತೆ. ಇದರಲ್ಲಿ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, ಚಿಗುರುತ್ತೆ ನೋಡಿ ಗಿಡ ಬಂದು, ಇದು ತುಂಬ ಕಡ್ಡಿ ಥರ ಮೇಲೆ ಹೋಗಿ ಮೇಲೆ ಅದು ಬರುತ್ತೆ ಎಲೆಗಳೆಲ್ಲ. ಅದಕ್ಕೆ ಒಂದು ಪುಟ್ಟು ಪಾಟ್ ಆದರೂ ಕೂಡ ಅದರಲ್ಲಿ ಗಿಡಗಳನ್ನ ಬೆಳೆಸ್ಬೋದು. ಮತ್ತು ಅದು ಚಿಗುರುತ್ತಲ್ವ, ಅಲ್ಲೆಲ್ಲ ಅದನ್ನು ಮುರಿದ್ರೆ, ನಾವು ಚಿಗುರನ್ನು ಮುರಿದ್ರೆ ಅದು ಅಲ್ಲೇ ಒಂದ್ರ ಪಕ್ಕ ಒಂದು ತುಂಬ ಬುಷಿಯಾಗಿ ಬೆಳೀತಾ ಹೋಗುತ್ತೆ. ಬೇರೆ ಗಿಡಗಳ ಮಧ್ಯೆ ಅಲ್ಲಲ್ಲೇ ಈ ಥರ ಹೂವಿರೋ ಗಿಡ ಇಟ್ಟರೆ ತುಂಬ ಚೆನ್ನಾಗಿ